ಕನ್ನಡ ಬರೆಯೋದಕ್ಕೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಪರದಾಡದಂತಹ ಘಟನೆ ನಡೆದಿದೆ. ಶುಭವಾಗಲಿ ಅಂತ ಬರೆಯೋದಕ್ಕೆ ಸಚಿವ ಶಿವರಾಜ್ ತಂಗಡಗಿಯವರು ತಡಕಾಡಿದ್ದಾರೆ, ಒದ್ದಾಡಿ ಹೋಗಿದ್ದಾರೆ. ಕಾರಟಗಿ ಜೆಪಿ ನಗರದ ಅಂಗನವಾಡಿಯಲ್ಲಿ ಈ ಘಟನೆ ಆಗಿದೆ. ನಿನ್ನೆ ಅಂಗನವಾಡಿಗೆ ಭೇಟಿ ಕೊಟ್ಟಿದ್ರು ಸಚಿವ ಶಿವರಾಜ್ ತಂಗಡಗಿಯವರು. ಬೋರ್ಡ್ ಮೇಲೆ ತಪ್ಪಾಗಿ ಸಚಿವ ತಂಗಡಗಿಯವರು ಬರೆದಿದ್ದಾರೆ. ಬೆಂಬಲಿಗರು ತಿಳಿಸಿದ ಬಳಿಕ ತಪ್ಪಾಗಿದೆ ಅಂತ ಮಿನಿಸ್ಟರ್ ಸಾಹೇಬರು ತಿದ್ದುಕೊಂಡಿದ್ದಾರೆ. ಶಿವರಾಜ್ ತಂಗಡಗಿ ಅವರು ಕನ್ನಡ ಬರೆಯೋದಕ್ಕೆ ಅಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸಿದಂತಹ ಘಟನೆ ಇದು. ನೀವು ಈಗ ಫಸ್ಟ್ ಅವ್ರು ಏನು ಬರೀತಾರೆ ಅನ್ನೋದನ್ನ ನೋಡ್ಬಿಡಿ. ಅದಾದ ಬಳಿಕ ಹೇಗೆ ಅವ್ರ ಬೆಂಬಲಿಗರು ಅವ್ರ ರೆಸ್ಕ್ಯೂಗೆ ಬರ್ತಾರೆ ಅನ್ನೋದನ್ನ ಕೂಡ ನಾವು ತಿಳಿಸ್ತೀವಿ. ಕನ್ನಡ ಬರೆಯೋಕ್ಕಾಗದೆ ಸಚಿವರು ಕಕ್ಕಾಬಿಕ್ಕಿಯಾದಂತಹ ಘಟನೆ ನಡೆದಿದೆ. ಬಹಳ ಆಘಾತವನ್ನು ತರಿಸುವಂತಹ ವಿಚಾರ ಇದು. ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಅವ್ರ ನೇತೃತ್ವವನ್ನು ವಹಿಸ್ತಾರೆ. ಅವರಿಗಲ್ಲಿ ಕನ್ನಡವನ್ನು ಇದು ತಪ್ಪಾಗಿದೆ, ಈ ಶಬ್ದ ತಪ್ಪಾಗಿದೆ, ಈ ಪದ ತಪ್ಪಾಗಿದೆ ಅಂತ ಹೇಳಬೇಕಲ್ಲ. ಇದಕ್ಕಿಂತ ದುರಂತ ಇನ್ನೇನಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಮುಕ್ಕಣ್ಣಕತ್ತಿ. ಉದಯವಾಯಿತು ನಮ್ಮ ಕನ್ನಡ ನಾಡು, ಚೆಲುವ ನಾಡು ಅಂತ ನಾವೀಗ ಹಾಡಬೇಕು ಅಂತ ಅನಿಸುತ್ತೆ. ಇಷ್ಟೊಂದು ಕಕ್ಕಾಬಿಕ್ಕಿ ಆಗ್ತಾರ? ಒಂದು ಪದ ಬಡಿಯೋದಕ್ಕೆ ಇನ್ನೊಬ್ರು ಸಹಾಯ ಬೇಕು ಅಂದರೆ ಇನ್ನು ಆ ಇಲಾಖೆನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಇವರು ಅನ್ನೋದು ಪ್ರಶ್ನೆ ಬರುತ್ತಲ್ವಾ? ಮಮತಾ, ಈಗ ಅಂದ್ರೆ ಕೊಪ್ಪಳ ಜಿಲ್ಲೆಯ ಕಾಟಗಿ ನಗರದಲ್ಲಿರುವಂತಹ ಜೆಪಿ ನಗರದ ಅಂಗನವಾಡಿಯ ನೂತನ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟನೆ ಮಾಡಕ್ಕೆ ಹೋದಂತ ಸಚಿವ ಶಿವರಾಜ್ ತಂಗಡಿ ಅವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ಉಸ್ತುವಾರಿ ಸಚಿವರು ಸಹ ಆಗಿದ್ದಾರೆ. ಜಿಲ್ಲೋತ್ಸವ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿ ಅವರು ಆ ಸಮಯದಲ್ಲಿ ಅಂದ್ರೆ ಶುಭವಾಗಲಿ ಎನ್ನುವ ಅಂತ ಆ ಸಮಯದಲ್ಲಿ ಬೋರ್ಡ್ ಮೇಲೆ ಶುಭವಾಗಲಿ ಎನ್ನುವ ಬರೆಯುವಂತ ಸಮಯದಲ್ಲಿ ಏನಂದ್ರೆ ಅದು ಸ್ವಲ್ಪ ಸ್ಲೋ ಆಗಿ ಬರಿತಾ ಇದ್ದಾರೆ. ಅಷ್ಟೇ ಅಲ್ಲ, ಮತ್ತೆ ಅಲ್ಲಿದ್ದ ಅಕ್ಕಪಕ್ಕದಲ್ಲಿದ್ದರನ್ನು ತಪ್ಪಾಗಿ ಬರೀತಿರುವ ಸಮಯದಲ್ಲಿ ಅಂದ್ರೆ ಎಚ್ಚರಿಸಿದ್ದಾರೆ. ಅಂದ್ರೆ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಮತ್ತು ಅಂಗನವಾಡಿ ಸಿಡಿಪೋ ಆಗಿರ್ಬೋದು, ಸರ್ ತಪ್ಪಾಗ್ತಾ ಇದೆ, ಬೇರೆ ಶುಭವನ್ನಾಗ್ಲಿ ಅಂತೇಳಿ ಶುಭ ಅಂತ ಆ ರೀತಿ ಆಗಿರ್ಬೋದು, ಪ್ರತಿಯೊಂದು ಅಕ್ಷರನ್ನು ಸಹ ಅಲ್ಲಿ ತಪ್ಪಾಗಿ ಬರ್ತಾ ಇದ್ದ ಕಾರಣಕ್ಕಾಗಿ ಸ್ಥಳೀಯರು ಅಕ್ಕಪಕ್ಕದಿರೋರು ತಿಳಿಸಿ ಹೇಳಿದ ಕಾರಣಕ್ಕಾಗಿ ಆಮೇಲೆ ಸ್ಲೋ ಆಗಿ ಬರೆದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರುವಂತ ಇವರು ಕನ್ನಡವನ್ನ ಕರೆಕ್ಟ್ ಆಗಿ ಬರೀಬಹುದಾಯಿತು ಮತ್ತು ಸ್ವಚ್ಛ. ರೈಟ್, ಧನ್ಯವಾದ ಮುಕ್ಕಣ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಉದ್ಧಾರ ಆಯ್ತು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ.